ಸೆಕ್ಷನ್ 7C ಅದನ್ನು ಓದಲಿಕ್ಕೆ ಶುರು ಮಾಡಿದ್ದಾರೆ. ಅನಗತ್ಯ ಲಾಭ, ಅನುಕೂಲ ಇದನ್ನು ಪಡೆಯೋದು ಕಾಯ್ದೆನಲ್ಲಿ ನಿಷಿದ್ಧ. ಕೆ ಜಿ ರಾಘವನ್ ವಾದ ಮಂಡಿಸ್ತಾರೆ, ಹೇಳ್ತಾರೆ ಒಂದಷ್ಟು ವಿವರಗಳನ್ನು ನಿಮಗೆ ಏನೇನು ಬೇಕೋ ಅದನ್ನು ಪಡೆಯುವಂಥದ್ದಲ್ಲ ಇದು. ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಾರೆ, ಉಲ್ಲೇಖಗಳನ್ನು ಕೊಡ್ತಾ ಹೋಗ್ತಾರೆ. ನಾನು ಹೇಳ್ತಾ ಇದ್ದೆ ಲಾಯರ್ಗಳು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಅಂತ. ತುಷಾರ್ ಮೆಹ್ತಾ 5 ಪಾಯಿಂಟ್ಗಳನ್ನು ಇಟ್ಕೊಂಡು ವಾದ ಮಂಡನೆಯನ್ನು ಶುರು ಮಾಡಿದರು. 5 ಪಾಯಿಂಟ್ಸ್. ಅದಾದಮೇಲೆ ಬಂದಂಥ ಮಣಿಂದರ್ ಸಿಂಗ್ 3 ಪಾಯಿಂಟ್ಗಳನ್ನು ಇಟ್ಕೊಂಡು ವಾದ ಮಂಡನೆ ಶುರು ಮಾಡಿದರು. ಆ 3 ಪಾಯಿಂಟ್ಗಳೇನು? ಮೊದಲು ನೆಲ, ಅದನ್ನು ತಗೊಂಡಂಥ ಬೆಲೆ, ಅದಾದ ಮೇಲೆ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಬೆಲೆ, ಈಗಿನ ಬೆಲೆ ಎಷ್ಟು ಕೋಟಿ ರೂಪಾಯಿಗೆ ಅದು ಬಾಳುತ್ತೆ ಅನ್ನೋದ್ರ ಮೇಲೆ 3 ಪಾಯಿಂಟ್ಸ್. ತುಷಾರ್ ಮೆಹ್ತಾ 5 ಪಾಯಿಂಟ್ಗಳನ್ನ ಇಟ್ಕೊಂಡು ವಾದ ಮಾಡಿದರು. ಮಣಿಂದರ್ ಸಿಂಗ್ ಕೇವಲ 3 ಪಾಯಿಂಟ್ಗಳನ್ನ ಇಟ್ಕೊಂಡು ವಾದ ಮಾಡಿದರು. ರಾಘವನ್ ಈಗ ವಾದವನ್ನು ಶುರು ಮಾಡಿದ್ದಾರೆ. ನಾನು ಸುಮ್ಮನೆ ವಾಕ್ಚಾತುರ್ಯದಿಂದ ನಿಮ್ಮ ಹತ್ರ ವಾದ ಮಾಡೋಕ್ಕೆ ಬಂದಿಲ್ಲ ನ್ಯಾಯಮೂರ್ತಿಗಳೇ, ನಾನು ವಾದ ಮಾಡೋಕ್ಕೆ ಬಂದಿರುವಂಥದ್ದು ನಾನು ವಾಸ್ತವ ಅಂಶಗಳನ್ನು ಇಟ್ಕೊಂಡು ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತ. ವಾಸ್ತವ ಅಂಶಗಳನ್ನು ಇಟ್ಕೊಂಡು ನಾನು ವಾದ ಮಾಡ್ತಾ ಇದ್ದೀನಿ. ಇದನ್ನು ಕೇಳಿ ಬರೀ ವಾಕ್ಚಾತುರ್ಯ ಮತ್ತು ವ್ಯಂಗ್ಯದಿಂದ ನಾನು ವಾದ ಮಾಡೋಕ್ಕೆ ಬಂದಿಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಕೋರ್ಟಿನಲ್ಲಿ ಆಗುವಂಥ ಈ ವಾದ ವಿವಾದಗಳಿದಾವಲ್ಲ, ಇದು ವಾದ ಮಂಡನೆ ಇದೆಯಲ್ಲ, ಅದು ಕಲಿಕೆಗೆ ಹೇಳಿ ಮಾಡಿಸಿದಂಥ ಸಬ್ಜೆಕ್ಟ್ ಅದು. ನಾವೆಲ್ಲರೂ ಕೂಡ ಕಲಿಯುವಂಥದ್ದಿದೆ. ಯಾವ ವಿಷಯವನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಯಾವ ವಿಷಯಕ್ಕೆ ಯಾವುದನ್ನು ಸ್ಟಫನ್ನು ಸೇರಿಸಬೇಕು, ಅದನ್ನು ಯಾವ ರೀತಿ ನ್ಯಾಯಾಧೀಶರ ಮುಂದೆ ಮಂಡಿಸಬೇಕು, ಎಷ್ಟು ಸರಳವಾದಂಥ ಭಾಷೆನಲ್ಲಿ ಅದನ್ನು ಮಂಡಿಸಬೇಕು. ನಿಮ್ಮ ವಾದ ಸೆಲ್ಫ್ ಗೋಲ್ ಆಗಬಹುದು ಅಂತಂದ್ರು ಜಡ್ಜ್. ನೋಡಿ, ಇದು ಈ ಕೇಸಿಗೆ ಸಂಬಂಧಪಟ್ಟಂಗೆ ಈ ಮಾತು ಹೇಳ್ತಾ ಇಲ್ಲ ಅಂದ್ರು ಕೆ ಜಿ ರಾಘವನ್. ಕಾನೂನು ಬಾಹಿರ ಅಲ್ಲದಿದ್ರು ಕೂಡ ನೋಡಿ ಕೆಲವೊಂದು ಪಾಯಿಂಟ್ಗಳನ್ನ ಕೊಡ್ತಾ ಇದ್ದೀವಿ. ಸೆಕ್ಷನ್ 17A ಇದನ್ನು ಆಧರಿಸಿ ವಾದವನ್ನು ಶುರು ಮಾಡಿದ್ದಾರೆ ರಾಘವನ್. 17A ಆಧರಿಸಿ ಅಂದರೆ ನಿಮಗೆ ಏನೇನು ಬೇಕು, ಏನು ಎತ್ತ ಎಲ್ಲ ಸವಲತ್ತುಗಳನ್ನ ಪಡೆಯುವಂಥದ್ದಲ್ಲ, ಅದರಲ್ಲಿ ಆಟ ಆಡುವಂಥದ್ದಲ್ಲ. 17A ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಉಲ್ಲೇಖಿಸಿ ರಾಘವನ್ ತಮ್ಮ ವಾದವನ್ನು ಮಾಡಿದರು. ಆವಾಗ ಜಡ್ಜ್ ಹೇಳ್ತಾರಂತೆ ಭಾಳ ಚೆನ್ನಾಗಿ, ಇದೆಲ್ಲ ಒಂದು ಕಡೆಗೆ ನಿಮ್ಮ ವಾದ ಇದೆಯಲ್ಲ ಅದು ಸೆಲ್ಫ್ ಗೋಲ್ ಆಗಬಹುದು ನೋಡಿ ಅನ್ನುವಂಥ ಮಾತು ಹೆಂಗಿದೆ ನೋಡಿ. ಸೊ ಇದು ನಾನು ಹೇಳ್ತಾ ಇದ್ದೆ, ಕಲಿಕೆಯ ಸಬ್ಜೆಕ್ಟ್ ಇದು, ಕಲಿಕೆಯ ಸಬ್ಜೆಕ್ಟ್ ನಮ್ಮನ್ನೂ ಸೇರಿದಂಗೆ. ಯಾರ್ಯಾರು ವಿಷಯಗಳನ್ನು ಮಂಡಿಸ್ತೀವಿ, ಯಾರ್ಯಾರು ಸಮಾಜಕ್ಕೆ ನಾವು ಏನೇನು ನಡೀತಾ ಇದೆ ಅದನ್ನು ಹೇಳಬೇಕು ಅಂತ ನಾವು ಬಯಸ್ತೀವಿ, ಯಾವ ರೀತಿ ಹೇಳ್ತೀವಿ, ಯಾವ್ಯಾವ ಸಂಗತಿಗಳನ್ನು ಉಲ್ಲೇಖಿಸ್ತೀವಿ, ಯಾವ್ಯಾವ ಸ್ಟಫನ್ನು ಅದರಲ್ಲಿ ಸೇರಿಸಿರ್ತೀವಿ, ನಾವು ಯಾವ್ಯಾವ ಉದಾಹರಣೆಗಳ ಮುಖಾಂತರ ಎಲ್ಲ ವಿವರಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ, ಎಷ್ಟರ ಮಟ್ಟಿಗೆ ಕನ್ವೆ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಂಪಿಟೇಷನ್ ಯುಗದಲ್ಲಂತೂ ನೀವು ಯಾರ್ಯಾರು ಏನೇನು ಓದ್ತಾ ಇದ್ದೀರೋ ಗೊತ್ತಿಲ್ಲ, ಈ ಟಿ ವಿ ನೋಡ್ತಿರುವಂಥವ್ರು. ಒಂದು ಲೆಕ್ಕದಲ್ಲಿ ಏನು ಅಂದರೆ ನಾವು ತುಂಬ ಕಾಂಪಿಟೇಷನ್ ಯುಗದಲ್ಲಿದ್ದೀವಿ ನಾವು ಇವತ್ತು ನೀವು ವಿಷಯಗಳನ್ನು ಎಷ್ಟರ ಮಟ್ಟಿಗೆ ಮಂಡಿಸ್ತೀರಿ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ತಲೆನಲ್ಲಿ ಟನ್ಗಟ್ಟಲೆ ಇರ್ಬೋದು ನಿಮ್ಮ ತಲೆನಲ್ಲಿ ಸ್ಟಫು, ಆದರೆ ಅದನ್ನು ನೀವು ಸರಳ ಶಬ್ದಗಳ ಮುಖಾಂತರ ನೀವು ಹೇಳೋದನ್ನ, ಕಲೆಗಾರಿಕೆಯನ್ನು ನೀವು ಸಿದ್ಧಿಸಿಕೊಳ್ಳಿಲ್ಲ ಅಂತಂತಂದರೆ ಎಲ್ಲ ವೇಸ್ಟ್. ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ತುಷಾರ್ ಮೆಹ್ತಾ 5 ಪಾಯಿಂಟ್ಗಳನ್ನು ಇಟ್ಕೊಂಡು ವಾದ ಮಂಡನೆ ಮಾಡಿದರು. ಮಣಿಂದರ್ ಸಿಂಗ್ ಕೇವಲ 3 ಪಾಯಿಂಟ್ಗಳನ್ನು ಇಟ್ಕೊಂಡು ವಾದ ಮಂಡನೆ ಶುರು ಮಾಡಿದರು. ರಾಘವನ್ ಕೂಡ ಅದನ್ನೇ ಶುರು ಮಾಡಿದ್ದಾರೆ. ಅನುಚಿತ ಅನುಕೂಲ ಪಡೆಯಲಿಕ್ಕೆ ಅಧಿಕಾರಿಯ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರಲಾಗಿದೆ, ಇದು ಕಾನೂನು ಬಾಹಿರ ಅಲ್ಲದಿದ್ದರೂ ಕೂಡ ಇದು ಅಪರಾಧ. ಕೆ ಜಿ ರಾಘವನ್ ವಾದ ಮಂಡಿಸ್ತಿರುವಂಥ ಪರಿ ಇದು ಕಾನೂನು ಬಾಹಿರ ಅಂತ ಅಲ್ಲದೇ ಇರಬಹುದು, ಆದರೆ ಇದು ಅಪರಾಧ. ಇದು ಅಧಿಕಾರಿಯ ಮೇಲೆ ನೀವು ಅನಗತ್ಯವಾಗಿ ನೀವು ಈ ರೀತಿ ಒತ್ತಡಗಳನ್ನು ಹಾಕ್ತೀರಿ ಅಂತಂತಂದರೆ, ಕೆಲಸ ಮಾಡಿಸ್ಕೋತೀರಿ ಅಂತಂತಂದರೆ ಏನರ್ಥ ಅದು? ಏನರ್ಥ ಅದು? ಇದು ಕಾನೂನು ಬಾಹಿರ ಅಂತ ನಿಮ್ಗೆ ಅನಿಸ್ತದೇ ಇರಬಹುದು, ಆದರೆ ಇದು ಅಪರಾಧ. ಹಾಗಾಗಿ ನಾನು ಕಾನೂನು ಮತ್ತು ವಾಸ್ತವಾಂಶದ ಪ್ರಶ್ನೆಗಳ ಬಗ್ಗೆ ನಾನು ವಾದ ಮಾಡ್ತಾ ಇದ್ದೀನಿ. ಇದು ಕೆ ಜಿ ರಾಘವನ್ ವಾದ ಮಂಡಿಸ್ತಿರುವಂಥ ಪರಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಸಂಗತಿಗಳಿದಾವಲ್ಲ, ಈ ಕೋರ್ಟ್ನಲ್ಲಿ ನಡೆಯುವಂಥ ಸಂಗತಿಗಳಿದಾವಲ್ಲ, ಎಷ್ಟರ ಮಟ್ಟಿಗೆ ವಾದ ಮಂಡನೆ ಆಗಬೇಕು, ಏನು ಯಾವ ಪಾಯಿಂಟ್ಗಳನ್ನ ಎತ್ಕೋಬೇಕು. ಈ ಪ್ರೆಸೆನ್ಸ್ ಆಫ್ ಮೈಂಡ್ ಬಗ್ಗೆ ರಾಜ್ಯಪಾಲರ ಬಗ್ಗೆ ಹೇಳಿದರು ಕಾಂಗ್ರೆಸ್ ನಾಯಕರುಗಳು. ಒಂಥರ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲದೇ ಅವರು ಈ ರೀತಿ ಹೇಳಿಬಿಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಮಾತು. ಆದರೆ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲೇಬೇಕು. ಕಾಮನ್ ಸೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಯಾವ್ಯಾವ ಸಂಗತಿಗಳನ್ನು ನಾವು ಹೇಳ್ತೀವಿ, ಯಾವ್ಯಾವ ವಿವರಗಳನ್ನು ನಾವು ಕೊಡ್ತೀವಿ, ಹೇಗೆ ಕೊಡ್ತೀವಿ, ಯಾವ ರೂಪದಲ್ಲಿ ಕೊಡ್ತೀವಿ, ಅದೆಲ್ಲ ಹೊರಟಾಗಿ ಕೊಡೋಕ್ಕಾಗಲ್ಲ. ನೀವು ಕೊಡುವಂಥ ರೀತಿ ಇದೆ, ಅದಕ್ಕೊಂದು ನೀತಿ ಇದೆ. ಅದಕ್ಕೆ ಅದರ ಪ್ರಕಾರ
ಭ್ರಷ್ಟಾಚಾರ ತಡೆಯ ಬಗ್ಗೆ ನಾವು ಮಾತಾಡ್ತೀವಿ. ಅದರ ಬಗ್ಗೆ ಉಲ್ಲೇಖಿಸಿ ವಾದವನ್ನು ಶುರು ಮಾಡಿದ್ದಾರೆ ದೂರುದಾರರ ಪರ ರಾಘವನ್ ಹಿರಿಯ ವಕೀಲರು. ಈ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ನಾನು ಜನರಲಿ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಹೇಳಲೇಬೇಕು ಮಹಾಸ್ವಾಮಿಗಳೇ, ಹೀಗಾಗಿ ನಾನು ಈ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ರಾಘವನ್ ವಾದ ಮಂಡಿಸಿದರು. ಅನುಚಿತ ಅನುಕೂಲ ಪಡೀಲಿಕ್ಕೆ ಅಧಿಕಾರಿಯ ಮೇಲೆ ಪ್ರಭಾವ, ಅದು ಪ್ರಭಾವವನ್ನು ಬಳಸಿದ್ರೆ ಅದು ಖಂಡಿತವಾಗಲೂ ಅಪರಾಧ. ಅದು ಮುಖ್ಯಮಂತ್ರಿನೇ ಆಗಲಿ ಯಾರೇ ಆಗಲಿ, ಪಡೆಯುವಂಥ ಅನುಕೂಲ ಕಾನೂನು ಬಾಹಿರ ಅಲ್ಲದೇ ಇದ್ದರೂ ಕೂಡ ಅದು ಅಪರಾಧವಾಗಿ ಮಾರ್ಪಾಡಾಗುತ್ತೆ. ಸೆಕ್ಷನ್ 7C ಅದನ್ನು ಓದಿ ಹೇಳ್ತಾ ಇದ್ದಾರೆ, ಯಾವ ರೀತಿ ನೀವು ಅಧಿಕಾರಿಗಳ ಮೇಲೆ ಹಾಕುವಂಥ ಒತ್ತಡಗಳು ಅದು ಅಪರಾಧದ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥ ಸಂಗತಿ ಇದೆಯಲ್ಲ, ಅದನ್ನು 7A ಮುಖಾಂತರ ಅದರ ವಿವರಗಳನ್ನು ಅವ್ರು ಕೊಡ್ತಾ ಹೋಗ್ತಾ ಇದ್ದಾರೆ ರಾಘವನ್. ಅನಗತ್ಯ ಲಾಭ ಮತ್ತು ಅನುಕೂಲ ಪಡೆಯುವಂಥದ್ದು ನಿಜಕ್ಕೂ ಇದು ನಿಷಿದ್ಧ, ಇದು ಹಂಗಾಗಬಾರ್ದು. ಭ್ರಷ್ಟಾಚಾರ ತಡೆ ಕಾಯ್ದೆಯನ್ನು ಅದು ಉಲ್ಲೇಖಿಸಿ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇಲ್ಲ ನಾನು, ಆದರೆ ಅಧಿಕಾರಿಗಳನ್ನು ಬಳಸಿಕೊಂಡು ಮಾಡುವಂಥದ್ದು ಇದೆಯಲ್ಲ, ಅದೆಷ್ಟು ಅಪರಾಧದ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ ಅಂತಲೇ ವಾದವನ್ನು ಶುರು ಮಾಡಿದ್ದಾರೆ ರಾಘವನ್. ಭಾಳ ಇಂಟ್ರೆಸ್ಟಿಂಗ್ ಇದು. ಅಧಿಕಾರಿಯ ಮೇಲೆ ಪ್ರಭಾವ ಬಳಸಿದ್ರೆ ಅದು ಅಪರಾಧ, ಅದು ಕಾನೂನು ಬಾಹಿರ ಅಲ್ಲದಿದ್ದರೂ ಕೂಡ, ನೀವು ಪಡೆಯುವಂಥ ಅನುಕೂಲ ಅದು ಕಾನೂನು ಬಾಹಿರ ಆಗಿಲ್ದಿದ್ದರೂ ಕೂಡ ಅದು ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಸಿದ್ದರಾಮಯ್ಯನವರ ಪಾತ್ರ ನೇರವಾಗಿ ಇದರಲ್ಲಿ ಇಲ್ಲದೇ ಇರಬಹುದು. ಅದನ್ನೇ ರವಿವರ್ಮ ಕುಮಾರ್ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದು ಶನಿವಾರ. ಅವ್ರು ಹೇಳಿದ್ದೇನು ಅಂತಂದರೆ, ಎಲ್ಲವನ್ನೂ ಯಾಕೆ ಮುಖ್ಯಮಂತ್ರಿಗಳ ತಲೆ ಮೇಲೆ ಹಾಕ್ತಾ ಇದ್ದೀರಿ ಅಂತ ಕೇಳಿದ್ರು ಅವರು. ವೈಯಕ್ತಿಕ ಪ್ರಭಾವ ಬಳಸಿದರೂ ಕೂಡ ಅದು ಸೆಕ್ಷನ್ 7ರ ವ್ಯಾಪ್ತಿಗೆ ಬರುತ್ತೆ. ಒಬ್ಬ ಸಚಿವ ತನ್ನ ಇಲಾಖೆಯನ್ನಲ್ದನೇ ಬೇರೆ ಕಡೆಗೆ ಪ್ರಭಾವ ಬೀರಿದರೂ ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಲಿಕ್ಕೆ ಈ ಕಾಯ್ದೆಯನ್ನು ರಚಿಸಲಾಗಿದೆ. KG ರಾಘವನ್ ವಾದ ಮಂಡಿಸ್ತಿರುವಂಥ ಪರಿ ಇದು. ವೈಯಕ್ತಿಕ ಪ್ರಭಾವ ಬಳಸಿದರೂ ಕೂಡ ಅದು ಸೆಕ್ಷನ್ 7ರ ಅಡಿನಲ್ಲಿ ಅದು ಅಪರಾಧ. ಅದು ನೀವು ಯಾವ ರೀತಿ ನೀವು ಪ್ರಭಾವವನ್ನು ಬೀರ್ತಾ ಇದ್ದೀರಿ, ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ಕಾನೂನು ಬಾಹಿರ ಅಲ್ಲದಿದ್ದರೂ ಕೂಡ ಅದು ಅಪರಾಧ ಆಗುತ್ತೆ. ಹೀಗಾಗಿ ನೀವು ಬಳಸಂಗಿಲ್ಲ. ಇದೇ ಬರುವಂಥ ಪಾಯಿಂಟ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದ ಮಂಡಿಸಿದಂಥ ರೀತಿ ಇತ್ತಲ್ಲ ಶನಿವಾರ, ಅವರು ಅದನ್ನೇ ಹೇಳಿದ್ರು, ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳ ತಲೆಗೆ ಹಾಕಿ ಕಟ್ತೀರಿ. ಆಗಿರ್ಬೋದು ಸಣ್ಣ ಪುಟ್ಟ ತಪ್ಪುಗಳು, ಆಗಿಲ್ಲ ಅಂತ ನಾವು ಹೇಳಲ್ಲ. ಮುಖ್ಯಮಂತ್ರಿಯವರ ಹೆಂಡತಿಯಿಂದ ಆಗಿರ್ಬೋದು, ಮುಖ್ಯಮಂತ್ರಿಯವರ ಹೆಂಡತಿಯ ಅಣ್ಣನಿಂದ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳ ವ್ಯಾಪ್ತಿಗೆ ನಾವು ಯಾಕೆ ತರ್ತೀವಿ? ಆವಾಗ ಭಾಳ ಅದ್ಭುತವಾಗಿ ತುಷಾರ್ ಮೆಹ್ತಾ ಹೇಳ್ತಾರೆ, ಗಂಡ ಹೆಂಡತಿಯ ಸಂಬಂಧ ಅಂತಂದರೆ ನೀವು ಏನು ಅಂದ್ಕೊಂಡಿದ್ದೀರಿ ಸ್ವಾಮಿ, ಏನು ಅಂದ್ಕೊಂಡಿದ್ದೀರಿ ನೀವು ಗಂಡ ಹೆಂಡತಿ ಸಂಬಂಧ ಅಂತಂದರೆ? ಹಾಗಲ್ಲ, ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ, ಅದಕ್ಕೊಂದು ಜವಾಬ್ದಾರಿಗಳಿದೆ. ಅದಕ್ಕೆ ಗಂಡ ಹೆಂಡತಿ ಸಂಬಂಧವನ್ನು ಆ ರೀತಿ ಉಲ್ಲೇಖಿಸೋಕ್ಕಾಗಲ್ಲ. ಅಥವಾ ನನ್ನದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥ ಕಾರಣದಿಂದ ಗಂಡ ಎಲ್ಲ ತಪ್ಪುಗಳನ್ನು ಮಾಡಿ ಹೆಂಡತಿ ತಲೆ ಕಟ್ಟೋಕ್ಕಾಗಲ್ಲ. ನಗನಗುತ್ತಾನೆ ಅವ್ರು ಕೊಟ್ಟಂಥ ಉತ್ತರ ಇತ್ತಲ್ಲ ತುಷಾರ್ ಮೆಹ್ತಾ ಅವ್ರದ್ದು, ಭಾಳ ಅದ್ಭುತವಾದಂಥ ಉತ್ತರ ಅದು. ಅಲ್ಲಿಂದ ಶುರು ಮಾಡ್ತಾರೆ ನೋಡಿ. ಇಲ್ಲಿ ಬರುವಂಥದ್ದು ಅದೇನೇ, ಅಧಿಕಾರಿಯ ಮೇಲೆ ನೀವು ಯಾವ ರೀತಿ ಪರಿಣಾಮ ಬೀರಿದಿರಿ. ಒಬ್ಬ ಸಚಿವ ತನ್ನ ಇಲಾಖೆ ಅಲ್ಲದೇ ಬೇರೆ ಕಡೆಗೂ ಪ್ರಭಾವ ಬೀರಿದರೂ ಕೂಡ ಅದು ಅಪರಾಧ. ಹೆಂಗದು? ಹಿಂಗಾಗಬಾರ್ದು ಅಂತಲೇ ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಬೇಕು ಅನ್ನೋದ ಕಾರಣದಿಂದಲೇ ಈ ಕಾಯ್ದೆಯನ್ನು ರಚನೆ ಮಾಡಲಾಗಿದೆ. ಅದು ಸೆಕ್ಷನ್ 7ರ ಅಡಿ ಅದು ಅಪರಾಧವಾಗುತ್ತೆ. ಅದು ನೀವು ಮಾಡುವಂಥದ್ದು. ಇಲ್ಲಿ ಬರುವಂಥ ಪಾಯಿಂಟ್ ಇದು. ಪಾಯಿಂಟ್ ನಂಬರ್ 1, ಈ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನಾಗಿದ್ದರು? ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ DCM ಆಗಿದ್ದರು. ಪಾಯಿಂಟ್ ನಂಬರ್ 2, ಮುಂದಿನ ದಿನಗಳಲ್ಲಿ ಏನಾಗಿರ್ತಾರೆ? ಅವರು ವಿಪಕ್ಷ ನಾಯಕನಾಗಿರ್ತಾರೆ. ಅದರ ನಂತರ ದಿನಗಳಲ್ಲಿ ಏನಾಗ್ತಾರೆ? ಮತ್ತೆ ಅವರು ಯಾವ್ಯಾವ ಭಾಳ ಅಧಿಕಾರದಲ್ಲಿದ್ದಂಥವ್ರು. ಆ ಸಂದರ್ಭದಲ್ಲಿ ಯಾವುದೂ ಕೂಡ ನಿಮ್ಮ ಗಮನಕ್ಕೆ ಬರಲೇ ಅಲ್ವ? ಹಾಗಾದರೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಿರಿ, ಉಪಮುಖ್ಯಮಂತ್ರಿ ಆಗಿದ್ರಿ, ಮುಖ್ಯಮಂತ್ರಿ ಆಗಿದ್ರಿ, ಮತ್ತೆ ವಿಪಕ್ಷ ನಾಯಕರಾದ್ರಿ, ಮತ್ತೆ ಮುಖ್ಯಮಂತ್ರಿ ಆದ್ರಿ. ಇದ್ಯಾವುದೂ ಕೂಡ ಬರಲೇ ಅಲ್ವ? ಹಾಗಾದರೆ ಇಲ್ಲಿದೆ ನೋಡಿ ಪಾಯಿಂಟ್. ಅದಕ್ಕೆ ದೂರುದಾರ ಪರ ರಾಘವನ್ ಅವ್ರು ಹೇಳ್ತಾರೆ, ಕಾಯ್ದೆಯನ್ನು ಯಾಕೆ ರಚನೆ ಮಾಡಿರ್ತಾರೆ ಸ್ವಾಮಿ? ಯಾಕೆ ರಚನೆ ಮಾಡಿರ್ತಾರೆ? ಅದು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ಮಂತ್ರಿ ತನ್ನ ವ್ಯಾಪ್ತಿಯನ್ನು ಮೀರಿ ಬೇರೆ ಇಲಾಖೆಗೆ ಕೈ ಹಾಕೋದು, ತಲೆ ಹಾಕೋದು, ಅಥವಾ ಅದರ ಮೇಲೆ ಪ್ರಭಾವ ಬೀರೋದಿದೆಯಲ್ಲ, ಅದು ಕೂಡ ಅಪರಾಧವೇ.
ಅನುಚಿತ ಅನುಕೂಲ ಪಡೀಲಿಕ್ಕೆ ಯಾವುದಾದ್ರೂ ಅಧಿಕಾರಿಯನ್ನು ನೀವು ಬಳಸ್ಕೊಂಡ್ರೆ, ಅವರ ಪ್ರಭಾವ ಬಳಸ್ಕೊಂಡ್ರೆ ಅದು ಕೂಡ ಅಪರಾಧವೇ. ಪಡೆಯುವಂಥ ಅನುಕೂಲ ಕಾನೂನು ಬಾಹಿರ ಆಗದಿದ್ದರೂ ಕೂಡ ಅದು ಅಪರಾಧವೇ. ಹೀಗಾಗಿ ಇದು ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ಇದು ಸೆಕ್ಷನ್ 7C ಅದರ ವ್ಯಾಪ್ತಿಗೆ ಬರುತ್ತೆ. ಇದು ಅಪರಾಧವಾಗಿದೆ ಅನ್ನುವಂಥ ಮಾತು. ಎಂಥ ಅದ್ಭುತವಾದಂಥ ಪಾಯಿಂಟ್ಗಳು ನೋಡಿ. ಒಬ್ಬ ಮಂತ್ರಿ ಬೇರೆ ಬೇರೆ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಪ್ರಭಾವ ಬೀರಿದರೂ ಕೂಡ ಅದು 7C ವ್ಯಾಪ್ತಿಗೆ ಬರುತ್ತೆ. ಅದು ಕೂಡ ಅಪರಾಧವಾಗಿ ಮಾರ್ಪಾಡಾಗುತ್ತೆ ಅಂತ